ನಾಡಿನ ಸಮಸ್ತ ಅನ್ನದಾತ ಬಂಧುಗಳಿಗೆ ಶರಣೆಂದು ಬಂಧುಗಳೇ, ಬರುವ 10ನೇ ತಾರೀಕು ರಾಯಬಾಗ್ ತಾಲೂಕಿನ ಹಾರುಗೇರಿ ಕ್ರಾಸ್ನಲ್ಲಿ ರೈತ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚುನಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ಕನಿಷ್ಠ 10,000 ರೈತರನ್ನ ಕೂಡಿಸಿ ಬೃಹತ್ ಪ್ರಮಾಣದ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಕಾರಣ ಅಂತಂದ್ರೆ ಉತ್ತರ ಕರ್ನಾಟಕದ ಎಲ್ಲ ಫ್ಯಾಕ್ಟರಿಗಳಲ್ಲೂ ಅದರಲ್ಲೂ ಬೆಳಗಾಂ ಜಿಲ್ಲೆ ಇರತಕ್ಕಂಥ ಎಲ್ಲ ಕಾರ್ಖಾನೆಗಳ ದರ ನಿಗದಿಯನ್ನ ರೈತ ಸಂಘದ ಪ್ರಮುಖರು ನಿರ್ಧಾರವನ್ನು ಮಾಡ್ತಾ ಇದ್ದಾರೆ. ಕಾರ್ಖಾನೆ ಎಲ್ಲ ಎಂಡಿಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಪೊಲೀಸ್ ವರಿಷ್ಠಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ತಹಸೀಲ್ದಾರ್ಗಳು, ಫ್ಯಾಕ್ಟರಿ ಮೆಂಬರ್ಗಳ ಸಹಿತ ಈ ಹೋರಾಟದಲ್ಲಿ ಭಾಗವಹಿಸತಕ್ಕಂಥ ವಿನಂತಿಯನ್ನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಏನಂತಂದ್ರೆ ಉಳಿಸ್ಕೊಂಡಿರ್ತಕ್ಕಂಥ ಎಲ್ಲ ಬಾಕಿ ಬಿಲ್ ಅನ್ನ ಕೊಡಬೇಕು. ಹೋದ ವರ್ಷ ಮಾಡಿರ್ತಕ್ಕಂಥ ಅನ್ಯಾಯವನ್ನ ಈ ವರ್ಷ ಮಾಡಬಾರದು. ಬಂದಿರತಕ್ಕಂಥ ರೈತರಿಗೆ ಅದೇ ಸ್ಥಳದಲ್ಲಿ ರೈತ ಸಂಘದ ಮುಖಂಡರು ಏನ್ ನಿರ್ಧಾರ ತಗೋತಾರೆ ಅದರ ದರ ನಿಗದಿಯನ್ನ ಆಗಬೇಕಾಗ್ತದೆ. ಅಕಸ್ಮಾತ್ ಆಗಿ ದರ ನಿಗದಿಯನ್ನ ಮಾಡದೆ ಫ್ಯಾಕ್ಟರಿಯನ್ನ ಚಾಲೂ ಮಾಡಿದ್ರೆ ಪ್ರತಿ ಫ್ಯಾಕ್ಟರಿಯ ಮುಂದೆ 2,000 ರೈತರು ಬೃಹತ್ ಪ್ರಮಾಣದ ಪ್ರತಿಭಟನೆಯನ್ನ ಮಾಡಿ ಯಾವುದೇ ಕಾರಣಕ್ಕೂ ಫ್ಯಾಕ್ಟರಿಯನ್ನ ಚಾಲೂ ಮಾಡಿಕೊಡುವುದಿಲ್ಲ. ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಮತ್ಯಾವುದು ಹೋರಾಟ ಅಲ್ಲ. ಪಕ್ಷಾತೀತವಾಗಿ ಬೆಳಗಾವಿ ಜಿಲ್ಲೆ ಇರತಕ್ಕಂಥ 1 ಟನ್ನಿನಿಂದ 1,000 ಲಕ್ಷ ತನಕ ಬೆಳತಕ್ಕಂಥ ಪ್ರತಿಯೊಬ್ಬ ರೈತರು ಕೂಡ ಪಕ್ಷಾತೀತವಾಗಿ ಇದರಲ್ಲಿ ಭಾಗವಹಿಸಿ ನಿಮ್ಮ ಕಬ್ಬಿನ ಬೆಲೆಯನ್ನ ನೀವು ಪಡೆದುಕೊಳ್ಳಬೇಕು. ಉಗ್ರವಾಗಿರ್ತಕ್ಕಂಥ ಪ್ರತಿಭಟನೆ ಇದೆ. ಕಾನೂನು ಪ್ರಕಾರ ಏನಾದರೂ ತೊಂದರೆ ಆದರೂ ಸಹಿತ ಪೊಲೀಸ್ ಅಧಿಕಾರಿಗಳು ನೇರ ಕಾರಣ ಆಗ್ತಾರೆ. ಯಾಕಂದ್ರೆ ನಾವು ಮೊದಲೇ ಮುನ್ನೆಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. 10,000 ಜನ ಸೇರ್ತಾ ಇದ್ದಾರೆ. 2-3 ಗಂಟೆಗಳಲ್ಲಿ ಎಲ್ಲಾ ಫ್ಯಾಕ್ಟರಿ ಎಂಡಿಗಳು, ಅಧಿಕಾರಿಗಳು ಬಂದು ದರ ನಿಗದಿ